ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದಿಂದ ಭಾರತಕ್ಕೆ ತೈಲ ದರ ಏರಿಕೆಯ ಭೀತಿ ಶುರುವಾಗಿದೆ. ಅನಿಲ ದರ ಕೂಡ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಕೊಡುವಂತಹ ಆತಂಕ ಇದೆ. ಬಂಗಾರದ ದರ ಕೂಡ ಏರಿಕೆ ಆಗಬಹುದು, ಇನ್ನೂ ಏರಿಕೆ ಆಗಬಹುದು ಅನ್ನೋ ಆತಂಕ. ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಇರಾನ್ ಇಸ್ರೇಲ್ ಯುದ್ಧ, ಬಂಗಾರ ಬಲುಭಾರ. ಯುದ್ಧ ಮುಂದುವರೆದ್ರೆ ಚಿನ್ನ ಮತ್ತಷ್ಟು ದುಬಾರಿ. ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧದ ಸಂಘರ್ಷ ಜೋರಾಗ್ತಿದೆ. ಮಧ್ಯಪ್ರಾಚ್ಯದ ಯುದ್ಧದ ಭೀತಿಯಿಂದ ಭಾರತಕ್ಕೆ ದೊಡ್ಡ ಹೊಡೆತ ಬೀಳ್ತಿದೆ. ಕಳೆದ ವಾರ ಚಿನ್ನದ ಬೆಲೆ ಭಾರಿ ಏರಿಕೆಯಾಗಿದೆ. ಜಾಗತಿಕ ಮಟ್ಟದಲ್ಲಿ ಉಂಟಾಗಿರುವ ಆತಂಕದ ವಾತಾವರಣದಿಂದ ಹೂಡಿಕೆದಾರರು ಚಿನ್ನದತ್ತ ಮುಖ ಮಾಡಿದ್ದಾರೆ. ಹೀಗಾಗಿ ಚಿನ್ನದ ದರ ಏರಿಳಿತ ಕಾಣ್ತಿದೆ. ಇನ್ನು ಯುದ್ಧದ ಪರಿಸ್ಥಿತಿ ಮುಂದುವರೆದಿದ್ದೇ ಆದರೆ ಚಿನ್ನದ ದರ ಮತ್ತಷ್ಟು ಹೆಚ್ಚಾಗಲಿದೆ ಅಂಥೇಳಿ ಅಂದಾಜು ಮಾಡಲಾಗ್ತಿದೆ. ಸೊ ನನ್ನ ಪ್ರಕಾರ ಖಂಡಿತ ಯಾವಾಗಲೂ ಕೂಡ ಯುದ್ಧ ಆದಾಗ ಸೇಫ್ ಅಸೆಟ್ಸ್ ಅಂತ ನಾವೇನು ಕರಿತೀವಿ, ಚಿನ್ನ ಬೆಳ್ಳಿ ಎಸ್ಪೆಷಲಿ ಅದರ ಬೆಲೆಗಳ ಏರಿಕೆ ಆಗಲೇಬೇಕು. ಆದರೆ ಈ ಸಲ ತಾವು ನೋಡೋದಾದರೆ ಗೋಲ್ಡ್ ಆಲ್ರೆಡಿ 1,00,000 ಗಡಿಯನ್ನು ದಾಟಿರೋದ್ರಿಂದ 24 ಕ್ಯಾರೆಟ್ ಚಿನ್ನ ಅದು ಖಂಡಿತವಾಗ್ಲೂ ಇನ್ನೂ ಇಲ್ಲಿಂದ ಮೇಲೆ ಏರಿಕೆ ಆಗೋದಕ್ಕೆ ಅದಕ್ಕೆ ಜಾಗ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಆಲ್ರೆಡಿ ಕಳೆದ 2 ವರ್ಷದಲ್ಲಿ ಚಿನ್ನದ ಬೆಲೆಗಳಲ್ಲಿ 35-40% ಏರಿಕೆಯನ್ನು ಕಳೆದ 2 ವರ್ಷದಲ್ಲಿ ಕಂಡಿದ್ದೀವಿ. ಇಲ್ಲಿಂದ ತಿರ್ಗಾ ಇನ್ನೊಂದು 35-40% ಏರಿಕೆ ಆಗ್ಬಿಡುತ್ತಾ ಇಮಿಡಿಯೇಟ್ ಅಂದ್ರೆ ಅದರ ಸಾಧ್ಯತೆಗಳು ಕಡಿಮೆ ಇದೆ. ಇಸ್ರೇಲ್ ಇರಾನ್ ಸಂಘರ್ಷದಿಂದ ಉಂಟಾದ ಅನಿಶ್ಚಿತತೆಯು ಜಾಗತಿಕ ಮಾರುಕಟ್ಟೆಗಳಲ್ಲಿ ಸ್ವಲ್ಪ ಅಪಾಯ ಅನ್ನುವ ಭಾವನೆಯನ್ನು ಹುಟ್ಟುಹಾಕಿದೆ. ಈಗಾಗಲೇ ಲಕ್ಷದ ಗಡಿ ದಾಟಿರುವ ಬಂಗಾರದ ದರದಲ್ಲಿ ಏರಿಕೆ ಒಂದು ಕಡೆಯಾದರೆ ಬೆಳ್ಳಿ ದರ ಕೂಡ ಗಣನೀಯ ಏರಿಕೆ ಕಾಣಲಿದೆ ಅಂತ ಅಂದಾಜು ಮಾಡಲಾಗ್ತಿದೆ. ಹೂಡಿಕೆ ದೃಷ್ಟಿಯಿಂದ ಯಾರ್ಯಾರು ನೋಡ್ತಾ ಇದ್ದೀರಾ, ಬೆಳ್ಳಿಯಲ್ಲಿ ಖಂಡಿತವಾಗ್ಲೂ ಭಾರಿ ಪ್ರಮಾಣದ ಏರಿಕೆಯನ್ನು ನಾವು ಕಾಣಬಹುದು. ಚಿನ್ನದಲ್ಲಿ ಅಷ್ಟೊಂದು ಮಟ್ಟಿಗೆ ಏರಿಕೆ ಆಗದೆ ಇರ್ಬೋದು. ಯಾಕೆ ಅಂದರೆ ಬೆಳ್ಳಿಗೆ ಇಂಡಸ್ಟ್ರಿಯಲ್ ಯೂಸ್ ಅಂತ ನಾವು ಕರಿತೀವಿ, ಅದು ಖಂಡಿತ ಇರೋದ್ರಿಂದ ಆಭರಣದ ದೃಷ್ಟಿ ಒಂದು ಕಡೆ ಆಯಿತು ಅಂದರೆ, ಬಳಕೆ ದೃಷ್ಟಿ ಒಂದು ಕಡೆ ಆದರೆ ಇಂಡಸ್ಟ್ರಿಯಲ್ ಪರ್ಪಸ್ಸು ಕೂಡ ಸಿಲ್ವರ್ಗೆ ಜಾಸ್ತಿ ಇರೋದ್ರಿಂದ, ಹಾಗೂ ಅನೇಕ ಡಿಫರೆನ್ಸ್ ಏನಿದೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ರೇಷೋ ಅಂತ ನಾವೇನು ಕರಿತೀವಿ, ಆ ಡಿಫರೆನ್ಸು ಕೂಡ ಇವಾಗ ಗ್ಯಾಪ್ ಅಪ್ ಏನಿದೆ ಅದು ಖಂಡಿತವಾಗ್ಲೂ ಶ್ರಿಂಕ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಬೆಳ್ಳಿ ದರಗಳಲ್ಲಿ ಚಿನ್ನಕ್ಕೂ ಜಾಸ್ತಿ ಏರಿಕೆಯನ್ನು ಮುಂದಿನ ದಿನಗಳಲ್ಲಿ ನಾವು ಕಾಣಬಹುದು. ಈಗ ಆಲ್ರೆಡಿ ಏನು ಹತ್ತತ್ರ 1,10,000 ರೂಪಾಯಿ ಪ್ರತಿ ಕೆಜಿಗೆ ಬೆಳ್ಳಿ ಇದೆ. ಇದು 1,25 ಲಕ್ಷ 1,30,000ವರೆಗೂ ಹೋಗುವ ಸಾಧ್ಯತೆಗಳಿದೆ. ಹಾಗಾಗಿ ಯಾರ್ಯಾರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನು ನೋಡ್ತಾ ಇದ್ದೀರಾ, ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದು ಚಿನ್ನಕ್ಕಿಂತ ಉತ್ತಮ ಅಂತ ಹೇಳ್ತೀನಿ. ಆರ್ಥಿಕತೆ ಕುಸಿದಾಗ, ಯುದ್ಧದ ಸನ್ನಿವೇಶ ಸೃಷ್ಟಿಯಾದಾಗ ಚಿನ್ನದ ಹೂಡಿಕೆ ಸೇಫ್ ಅಂತ ಹೇಳಿ ಜನ ಅಂದ್ಕೊಳ್ತಾರೆ. ಹೀಗಾಗಿಯೇ ದರ ಏರಿಕೆಯಾಗುತ್ತೆ. ಈಗಾಗಲೇ ಕೈಗೆಟಕದಷ್ಟು ದರ ಏರಿಕೆಯಾಗಿರುವ ಬಂಗಾರ ಮತ್ತಷ್ಟು ಬಲು ಭಾರವಾಗಲಿದೆ. ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.